ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿಸ್ ಲರ್ನಿಂಗ್ ಜರ್ನಿ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ಡೆವಾಪ್ಸ್ದು ಬ್ರೀಫ್ ಇಂಟ್ರೊಡಕ್ಷನ್ ನೋಡ್ಕೊಂಡಿದ್ವಿ. ಸೊ ಈ ಎಪಿಸೋಡಲ್ಲಿ ನಮ್ಮದು ಜರ್ನಿದು ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಲಿನಕ್ಸ್ ಬಗ್ಗೆ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಸೊ ಲಿನಕ್ಸ್ ಇಂಟ್ರೊಡಕ್ಷನ್ನ ಕೆಲವು ಬೇಸಿಕ್ ಕ್ವಶನ್ಸಿಂದ ಶುರು ಮಾಡೋಣ. ಸೊ ಅದರಿಂದ ನಮಗೆ ತಿಳ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಲಿನಕ್ಸ್ ಅಂತ ಬಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಈಸ್ ಲಿನಕ್ಸ್ ಆ್ಯನ್ ಆಪರೇಟಿಂಗ್ ಸಿಸ್ಟಮ್? ಸೊ ಲಿನಕ್ಸ್ ಅನ್ನೋದನ್ನು ನಾವು ಈಸ್ ಇಟ್ ಎ ಕಂಪ್ಲೀಟ್ ಆಪರೇಟಿಂಗ್ ಸಿಸ್ಟಮ್? ಲಿನಕ್ಸ್ ಅನ್ನೋದು ಒಂದು ಎಂಟೈರ್ ಆಪರೇಟಿಂಗ್ ಸಿಸ್ಟಮ್ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನೋಡೋಣ. ಆ್ಯಂಡ್ ಅದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅನ್ನೋದಾದರೆ ಆ್ಯಕ್ಚುಲಿ ಅದು ಏನು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇದನ್ನು ಫಸ್ಟು ಈ ರೀತಿ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಯೂಸರ್ ಆಗಿ ಸಿಸ್ಟಮ್ ಜೊತೆ ಹೇಗೆ ಇಂಟರಾಕ್ಟ್ ಮಾಡ್ತೀವಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಸ್ಕಿಮ್ಯಾಟಿಕ್ ವ್ಯೂವಲ್ಲಿ ಇವಾಗ ನೋಡೋದಾದರೆ, ಸಿಸ್ಟಮ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ಒಂದು ಲ್ಯಾಪ್ಟಾಪ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತಂದರೆ ನೀವು ಡೈರೆಕ್ಟಾಗಿ ಅದ್ರ CPU ಜೊತೆ ಅದ್ರ ಡಿಸ್ಕ್ ಜೊತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇರಲ್ಲ. ನಿಮಗೆ ಡೈರೆಕ್ಟಾಗಿ ಅದ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಆ್ಯಸ್ ಎ ಯೂಸರ್ ನಿಮಗೆ ಏನಕ್ಕೆ ಆ್ಯಕ್ಸೆಸ್ ಇದೆ? ಯೂಸರ್ ಇಂಟರ್ಫೇಸ್ ಹೆಸರಲ್ಲೇ ಇದೆ. ಯೂಸರ್ ಇಂಟರ್ಫೇಸ್ಗೆ ನಿಮಗೆ ಆ್ಯಕ್ಸೆಸ್ ಇರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಅಪ್ಲಿಕೇಶನ್ನ ಓಪನ್ ಮಾಡೋದಾಗಿರ್ಬೋದು ಅಥವಾ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಮಾಡೋದಕ್ಕೆ ನಿಮಗೆ ಆ್ಯಕ್ಸೆಸ್ ಇರೋದು ಥ್ರೂ ಯೂಸರ್ ಇಂಟರ್ಫೇಸ್. ಸೊ ಫಸ್ಟ್ ನಿಮ್ಮದು ಬಿಲ್ಡಿಂಗ್ ಬ್ಲಾಕ್ ಅಥವಾ ನಿಮಗೆ ಏನು ಆ್ಯಕ್ಸೆಸ್ ಇದೆ ಅದು ಬಂದ್ಬಿಟ್ಟು ಯೂಸರ್ ಇಂಟರ್ಫೇಸ್ ಸಿಸ್ಟಮ್ಗೆ. ಲೆಟ್ ಅಸ್ ಕಾಲ್ ಇಟ್ ಆಸ್ UI, ಶಾರ್ಟ್ ಫಾರ್ಮಲ್ಲಿ ಯೂಸರ್ ಇಂಟರ್ಫೇಸ್. ಸೊ ನಿಮಗೆ ಏನಾದರೂ ಈಗ ಇನ್ ಕೇಸ್ ನೀವೊಂದು ಅಪ್ಲಿಕೇಶನ್ ಓಪನ್ ಮಾಡಬೇಕು, ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡಬೇಕು ಅಂತ ಇದ್ರೆ, ಸೊ ನೀವು ಫಸ್ಟ್ ಮಾಡೋ ಕೆಲಸ ಏನಪ್ಪ ಅಂತಂದರೆ ನೀವು UI ಯೂಸರ್ ಇಂಟರ್ಫೇಸ್ ಅಥವಾ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗೆ ಹೋಗಿ ಆ ಅಪ್ಲಿಕೇಶನ್ನ ನ್ಯಾವಿಗೇಟ್ ಮಾಡ್ತೀರಾ. ಸೊ UI ಆದಮೇಲೆ ಆಬ್ವಿಯಸ್ಲಿ ಈಗ ನಾವು ಡಿಸ್ಕಸ್ ಮಾಡಿದಾಗೆ UI ಅದರ ನೆಕ್ಸ್ಟ್ ಸ್ಟೆಪ್ ಬಂದು ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ವೆಬ್ ಬ್ರೌಸರ್ಸ್ ಆಗಿರ್ಬೋದು ಅಥವಾ ಫೈಲ್ ಮ್ಯಾನೇಜರ್ ಆಗಿರ್ಬೋದು. ಇದೇ ಥರ ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆ್ಯಕ್ಸೆಸ್ ಮಾಡ್ತೀರಾ. ಸೊ ಯೂಸರ್ ಇಂಟರ್ಫೇಸ್ನ ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಸ್ ಇರ್ಬೋದು, ಯಾವುದಾದ್ರೂ ಅಪ್ಲಿಕೇಶನ್ಸ್ ಓಪನ್ ಮಾಡ್ಬೋದು ಅಥವಾ ವೆಬ್ ಬ್ರೌಸರ್ಸ್ನ ಓಪನ್ ಮಾಡ್ಬೋದು ಅಥವಾ ಒಂದು ಫೈಲ್ ಮ್ಯಾನೇಜರ್ಸು. ಇವು ಮೂರರಲ್ಲಿ ಯಾವುದನ್ನಾದರೂ ಆ್ಯಕ್ಸೆಸ್ ಮಾಡ್ತೀರಾ. ಅಥವಾ ಯಾವುದಾದ್ರೂ ನಿಮಗೇನು ಪ್ರೋಸೆಸ್ ಆಗಬೇಕಾಗಿರುತ್ತೆ ಅದನ್ನು ಆ್ಯಕ್ಸೆಸ್ ಮಾಡೋದಕ್ಕೆ ಯಾವ ನ್ಯಾವಿಗೇಷನ್ಗೆ ಯಾವ ಡೈರೆಕ್ಟ್ರಿಗೆ ನ್ಯಾವಿಗೇಟ್ ಮಾಡಬೇಕು ಅಲ್ಲಿಗೆ ನ್ಯಾವಿಗೇಟ್ ಮಾಡ್ತೀರಾ. ಸೊ ಇಲ್ಲಿಗೆ ಇಷ್ಟು ಸ್ಟೆಪ್ಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ನೀವು ಇವಾಗ ಹಾರ್ಡ್ವೇರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು. ಸೊ ನಿಮ್ಮದು ಯೂಸರ್ ಇಂಟರ್ಫೇಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಅಪ್ಲಿಕೇಶನ್ ಅಥವಾ ವೆಬ್ ಬ್ರೌಸರ್ ಎಲ್ಲ ಓಪನ್ ಮಾಡಿ ಆಯಿತು. ಫೈಲ್ ಮ್ಯಾನೇಜರು ಇದ್ರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿದ್ರಿ. ಸೊ ಇವಾಗ ನಿಮಗೆ ಹಾರ್ಡ್ವೇರಲ್ಲಿ ಸ್ಟೋರ್ ಆಗಿರೋವಂಥ ಡೇಟಾ ಆಗಿರ್ಬೋದು, ಡೇಟಾ ಅಥವಾ ಇನ್ಫಾರ್ಮೇಷನ್ ಏನಿರುತ್ತೆ ಅದನ್ನು ನೀವು ಅಲ್ಲಿಂದ ಆ್ಯಕ್ಸೆಸ್ ಮಾಡಬೇಕು ಅಂತಂದರೆ ಇಲ್ಲಿ ನಿಮ್ಮದು ಯೂಸರ್ ಇಂಟರ್ಫೇಸ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ಸು ಅಥವಾ ವೆಬ್ ಬ್ರೌಸರ್ಸ್ ಆಗಿರ್ಬೋದು, ಅದು ನಿಮ್ಮ ಹಾರ್ಡ್ವೇರ್ ಜೊತೆ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆ್ಯಕ್ಸೆಸ್ ಇರಲ್ಲ. ಅದು ಏನಿದ್ರು ನಿಮ್ಮನ್ನು ಆ ವೇಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಆ್ಯಕ್ಚುಯಲ್ ಆಗಿ ನಿಮ್ಮ ಹಾರ್ಡ್ವೇರ್ ಜೊತೆ ಕಮ್ಯುನಿಕೇಟ್ ಮಾಡೋದು ಇಟ್ಸ್ ದ ಮೈನ್ ಬ್ರೈನ್ ಅಥವಾ ಮೈನ್ ಹಾರ್ಟ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಅದು ಬಂದ್ಬಿಟ್ಟು ಕರ್ನಲ್. ಸೊ ನೀವು ಕೇಳಿರ್ತೀರಾ ಕರ್ನಲ್. ಓಕೆ, ಲೆಟ್ಸ್ ಕೀಪ್ ಇಟ್ ಸಿಂಪಲ್. ಕರ್ನಲ್ ಇಂಟರ್ಫೇಸ್ ಮುಖಾಂತರ ನೀವು ಇಂಟ್ರ್ಯಾಕ್ಟ್ ಮಾಡಿ ಅಪ್ಲಿಕೇಶನ್ ಎಲ್ಲ ನ್ಯಾವಿಗೇಟ್ ಮಾಡೋದು ನಿಮಗೆ ಥ್ರೂ ನಿಮ್ಮ ಯೂಸರ್ ಇಂಟರ್ಫೇಸಲ್ಲಿ ಕಾಣಿಸ್ತಾ ಇರುತ್ತೆ. ಬಟ್ ಬ್ಯಾಕ್ ಎಂಡಲ್ಲಿ ನಿಮಗೆ ಕೆಲಸ ಆಗಬೇಕಲ್ವಾ, ನಿಮಗೆ ವರ್ಕ್ ಆಗಬೇಕು. ಸೊ ನೀವೇನು ಫೆಚ್ ಮಾಡಬೇಕಾಗಿರುತ್ತೆ ಡೇಟಾ, ನೀವೇನು ಆ್ಯಕ್ಸೆಸ್ ಮಾಡಬೇಕಾಗಿರುತ್ತೆ ಹಾರ್ಡ್ವೇರಿಂದ, ಅದನ್ನು ಆ್ಯಕ್ಸೆಸ್ ಮಾಡೋ ಕೆಲಸನೇ ಕರ್ನಲ್ದು. ಅದಕ್ಕೆ ಕರ್ನಲ್ನ ಬ್ರೈನ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ಆರ್ ಮೇನ್ ಇಂಜಿನ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಈ ಕರ್ನಲ್ಲು ನಿಮ್ದೇನು ಹಾರ್ಡ್ವೇರ್ ಇರುತ್ತೆ ಆ ಹಾರ್ಡ್ವೇರ್ ಜೊತೆ ಡೈರೆಕ್ಟ್ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಮೈನ್ ಏನೇ ಟಾಕಿಂಗ್ ಆಗಿರ್ಬೋದು, ಏನು ಫೆಚ್ ಮಾಡೋದಾಗಿರ್ಬೋದು, ಎಲ್ಲದನ್ನು ಮಾಡೋದು ಈ ಕರ್ನಲ್ ಹಾರ್ಡ್ವೇರ್. ಸೊ ಈ ಹಾರ್ಡ್ವೇರಲ್ಲಿ CPU ಆಗಿರ್ಬೋದು, ಡಿಸ್ಕ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು,
ಏನೇನು ಹಾರ್ಡ್ವೇರ್ ರಿಸೋರ್ಸಸ್ ಬರುತ್ತೆ ಅದೆಲ್ಲ ಈ ಹಾರ್ಡ್ವೇರ್ ಪಾರ್ಟಲ್ಲಿ ಬರುತ್ತೆ. ಸೊ ಈಗ ಕರ್ನಲ್ಲು, ಈಗ ನೀವು ಏನು ಡೇಟಾ ಆಕ್ಸೆಸ್ ಮಾಡಬೇಕಾ, ಡಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಇದೇ ಮಾಡುತ್ತೆ. ನಿಮಗೆ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕೆ ರ್ಯಾಮ್ ಅಲೋಕೇಟ್ ಮಾಡಬೇಕಾ, CPU, ಅದನ್ನು ಸ್ವತಃ ರ್ಯಾಮ್ ಅಲೋಕೇಶನ್ ಇದೇ ಮಾಡುತ್ತೆ. ನಿಮಗೆ ಒಂದು ಆ ಅಪ್ಲಿಕೇಶನ್ ಅಥವಾ ವೆಬ್ ಮುಖಾಂತರ ನಿಮ್ಗೊಂದು ಪ್ರೋಸೆಸ್ ನಡಿಬೇಕು ಅಂತಂದರೆ ಆ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಕೂಡ ಈ ಕರ್ನಲ್ಲೇ ಮಾಡುತ್ತೆ. ನಿಮ್ಗೆ ಯೂಸ್ ಮಾಡ್ತಿರೋ ಒಂದು ಕರೆಂಟ್ ಅಪ್ಲಿಕೇಶನ್ಗೆ ಒಂದು ಸರ್ಟೇನ್ ಅಮೌಂಟ್ ಆಫ್ ಮೆಮೊರಿ ಅಲೋಕೇಟ್ ಮಾಡಬೇಕಾ, ಮೆಮೊರಿ ಅಲೋಕೇಶನ್ ಕೂಡ ಇದೇ ಕರ್ನಲ್ ಕಮ್ಯುನಿಕೇಟ್ ಮಾಡುತ್ತೆ. ಪ್ರತಿಯೊಂದು ನಿಮ್ದು ಏನು ಹಾರ್ಡ್ವೇರ್ಗೆ ಆಕ್ಸೆಸ್ ಬೇಕು ಆ ಹಾರ್ಡ್ವೇರ್ಗೆ ಆಕ್ಸೆಸ್ನ ಕೇಳೋದು, ಪರ್ಮಿಷನ್ ಕೇಳೋದು ಆ್ಯಂಡ್ ನಿಮಗೆ ಅದನ್ನು ವಾಪಸ್ ನಿಮಗೆ ಆಕ್ಸೆಸ್ನ ತಂದು ಕೊಡೋದ್ರದ್ದು ಮೇಯ್ನ್ ಕೆಲಸ ಬಂದ್ಬಿಟ್ಟು ಕರ್ನಲ್ದಾಗಿರುತ್ತೆ. ಸೊ ಕರ್ನಲ್ ಇಸ್ ದ ಹಾರ್ಟ್ ಆರ್ ಬ್ರೈನ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್. ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಯಾವುದೇ ಆಗಿರ್ಬೋದು, ಕರ್ನಲ್ ಇದರಲ್ಲಿ ಮೈನ್ ಪಾರ್ಟ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ಬಂದು ಕರ್ನಲ್. ಸೊ ಇವಾಗ ನಿಮಗೆ ಆಲ್ಮೋಸ್ಟ್ ಅಲ್ಲೊಂದು ಬೇಸಿಕ್ ಐಡಿಯಾ ಸಿಕ್ಕಿರುತ್ತೆ, ಲಿನಕ್ಸು ಒಂದು ಆಪರೇಟಿಂಗ್ ಸಿಸ್ಟಮ್ಮು ಅಥವಾ ಅದು ಕರ್ನಲ್ ಅಂತ. ಸೊ ಇವಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಬ್ರೀಫ್ ಆಗಿ ನೋಡೋದಾದ್ರೆ, ಲಿನಕ್ಸ್ ನಮ್ಮ ಕ್ವಶನ್ ಬಂದ್ಬಿಟ್ಟು ಈಸ್ ಲಿನಕ್ಸ್ ಆನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಇತ್ತಲ್ವಾ. ಸೊ ಲಿನಕ್ಸ್ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಆ್ಯಕ್ಚುಲಿ ಲಿನಕ್ಸ್ ಈಸ್ ಎ ಕರ್ನಲ್, ಇಟ್ಸ್ ಜಸ್ಟ್ ಎ ಕರ್ನಲ್. ಸೊ ನಾರ್ಮಲಿ ಎಲ್ಲ ಕ್ಯಾಶುಯಲ್ ಆಗಿ ಯೂಸ್ ಮಾಡೋದು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮು, ಲಿನಕ್ಸ್ OS ಅಂತ ಯೂಸ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಲಿನಕ್ಸ್ ಕಂಪ್ಲೀಟ್ಲಿ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಲಿನಕ್ಸ್ ಒಂದು ಕರ್ನಲ್. ಸೊ ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ಕರ್ನಲ್ ಅಂದರೆ ಇಟ್ ಈಸ್ ದ ಮೈನ್ ಬ್ರೈನ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್. ಸೊ ಮೇನ್ ಏನು ಹಾರ್ಡ್ವೇರ್ ಜೊತೆ ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು, ಮೇನ್ ಟಾಕಿಂಗ್ ಏನಿರುತ್ತೆ ಅದನ್ನ ಮಾಡೋದು ಕರ್ನಲ್. ಪ್ರತಿಯೊಂದು ನೀವು ಹಾರ್ಡ್ವೇರ್ ಜೊತೆ ಏನು ಕಮ್ಯುನಿಕೇಟ್ ಮಾಡೋದ್ರಿಂದನೋ ಅದು ಮೇನ್ ಅದನ್ನ ಕಂಡಕ್ಟ್ ಮಾಡೋದೇ ಕರ್ನಲ್ಲು. ಸೊ ಅದು ಬೇಸಿಕಲಿ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗುತ್ತೆ. ಸೊ ಅದು ನಿಮಗೆ ಈಗ ನೀವು ಯೂಸರ್ ಇಂಟರ್ಫೇಸಲ್ಲಿ ಆ್ಯಪ್ ಓಪನ್ ಮಾಡೋದಾಗಿರ್ಬೋದು, ನೀವು ಒಂದು ಬ್ರೌಸರ್ ಓಪನ್ ಮಾಡಿ ಪರ್ಟಿಕ್ಯುಲರ್ ಡೈರೆಕ್ಟ್ರಿಗೆ ಅಥವಾ ಫೈಲ್ ಮ್ಯಾನೇಜರಲ್ಲಿ ಪರ್ಟಿಕ್ಯುಲರ್ ಡೈರೆಕ್ಟ್ರಿಗೆ ನ್ಯಾವಿಗೇಟ್ ಮಾಡೋದಾಗಿರ್ಬೋದು, ಅದೆಲ್ಲ ನಿಮಗೆ ಥ್ರೂ ಯೂಸರ್ ಇಂಟರ್ಫೇಸ್ ಕಾಣಿಸುತ್ತೆ, ಟ್ರಾನ್ಸ್ಪರೆನ್ಸಿ ಇದೆ. ಬಟ್ ಕರ್ನಲ್ದು ಏನು ಪ್ರೋಸೆಸ್ ವರ್ಕ್ ಮಾಡುತ್ತೆ ಅದು ನಿಮಗೆ ಕಾಣಿಸಲ್ಲ, ಅದು ಪ್ರತಿಯೊಂದೂ ಬ್ಯಾಕ್ಗ್ರೌಂಡಲ್ಲಿ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವೊಂದು ಅಪ್ಲಿಕೇಶನ್ನ ಓಪನ್ ಮಾಡಿದ್ರಿ ಅಂತಂದರೆ ಆ ಅಪ್ಲಿಕೇಶನ್ಗೆ ಸರ್ಟೇನ್ ಅಮೌಂಟ್ ಆಫ್ ರ್ಯಾಮ್ ಬೇಕು, ಅದು ಅದು ಪರ್ಟಿಕ್ಯುಲರ್ ಆಗಿ ಅದು ವರ್ಕ್ ಆಗಬೇಕು ಅಂತಂದರೆ. ಅದು ಟೆಂಪ್ರವರಿಯಾಗಿ ಅದ್ರ ಡೇಟಾನ ಸ್ಟೋರ್ ಮಾಡ್ತಾ ಇರಬೇಕು. ಯಾಕೆಂತಂದರೆ ನೀವು ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಅದ್ರದ್ದು ಏನು ರಿಲೇಟೆಡ್ ಡೇಟಾ ಬೇಕಾಗಿರುತ್ತೆ ಅದನ್ನು ಅದು ರ್ಯಾಮಲ್ಲಿ ಸ್ಟೋರ್ ಮಾಡಿ ಇಟ್ಟಿರಬೇಕು. ಸೊ ನಿಮಗೆ ಫಾಸ್ಟ್ ಆಕ್ಸೆಸ್ ಸಿಗಬೇಕು, ರ್ಯಾಮ್ ಕೆಲಸನೇ ಅದು. ಏನು ನಿಮ್ಮದು ಡೇಟಾ ಇದೆ ಅದು ನಿಮಗೆ ಫಾಸ್ಟಾಗಿ ಸಿಗಬೇಕು, ಆ ಕೆಲಸ ಬಂದ್ಬಿಟ್ಟು ರ್ಯಾಮ್ದು. ಸೊ ರ್ಯಾಮ್ ಅಲೋಕೇಶನ್ ಆಗಿರ್ಬೋದು, ಮೆಮೊರಿ ಅಲೋಕೇಶನ್ ಆಗಿರ್ಬೋದು, ಅದಕ್ಕೆಲ್ಲ ಮೇನ್ ಹಾರ್ಡ್ವೇರ್ ಜೊತೆ ಕಮ್ಯುನಿಕೇಟ್ ಮಾಡೋದೇ ಈ ಕರ್ನಲ್. ಸೊ ಇವಾಗ ಲಿನಕ್ಸು ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಒಂದು ಕರ್ನಲ್ ಅನ್ನೋದು ಗೊತ್ತಾಯಿತು. ಸೊ ಇವಾಗ ಲಿನಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ಸ್, ಸೊ ಆ ಕರ್ನಲ್ನ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಅಡಿಷ್ನಲ್ ಫೀಚರ್ಸ್ನ ಆ್ಯಡ್ ಮಾಡೋದಾಗಿರ್ಬೋದು, ಅದ್ರ ಅಡಿಷ್ನಲ್ ಫಂಕ್ಷನಾಲಿಟೀಸ್ನ ಕೊಡೋದಾಗಿರ್ಬೋದು, ಅದನ್ನು ಪ್ರಿಪೇರ್ ಮಾಡ್ತಾ ಡೆವಲಪ್ ಮಾಡ್ತಾ ಆಪರೇಟಿಂಗ್ ಸಿಸ್ಟಮ್ನ ಬಿಲ್ಡ್ ಮಾಡೋದನ್ನ ಲಿನಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಕರೀತಾರೆ. ಲಿನಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂದರೆ ಏನು ಅಂತ ನೋಡೋದಾದರೆ, ಆಪರೇಟಿಂಗ್ ಸಿಸ್ಟಮ್ಸ್ ದಟ್ ಆರ್ ಬಿಲ್ಟ್ ಅಪಾನ್ ಲಿನಕ್ಸ್ ಕರ್ನಲ್. ಸೊ ನೀವು ಲಿನಕ್ಸ್ ಕರ್ನಲ್ನ ಯೂಸ್ ಮಾಡಿಕೊಂಡು ಆಪರೇಟಿಂಗ್ ಸಿಸ್ಟಮ್ ಏನನ್ನ ಬಿಲ್ಡ್ ಮಾಡ್ತೀರಾ ಅಥವಾ ಡೆವಲಪ್ ಮಾಡ್ತೀರಾ ಅದನ್ನು ಲಿನಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಕರೀತಾರೆ. ಸೊ ನಾವಿಲ್ಲಿ ನೋಡಿದಾಗೆ ಮೇನ್ ಹಾರ್ಟ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಕರ್ನಲ್ಲು. ಸೊ ಇಲ್ಲಿ ಯೂಸರ್ ಇಂಟರ್ಫೇಸಿಂದ ನಮಗೆ ಏನು ವಿಸಿಬಿಲಿಟಿ ಬರ್ತಾ ಇದೆ, ಟ್ರಾನ್ಸ್ಪರೆನ್ಸಿ ಸಿಗ್ತಾ ಇದೆ. ಅಪ್ಲಿಕೇಶನ್ಗಾಗಿರ್ಬೋದು, ವೆಬ್ಗಾಗಿರ್ಬೋದು, ಫೈಲ್ ಮ್ಯಾನೇಜರ್ಗಾಗಿರ್ಬೋದು, ನಾವು ಈಸಿಲಿ ನ್ಯಾವಿಗೇಟ್ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ನಿಮಗೆ ಮೇಯ್ನ್ ಪ್ರೋಸೆಸ್ ಮ್ಯಾನೇಜ್ಮೆಂಟು, ಮೆಮೊರಿ ಅಲೋಕೇಶನ್ನು, ರ್ಯಾಮ್ ಅಲೋಕೇಶನ್ನು ಪ್ರತಿಯೊಂದನ್ನು ಮಾಡ್ತಾ ಇರೋದು, ಹಾರ್ಡ್ವೇರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರೋದು ಕರ್ನಲ್. ಸೊ ಕರ್ನಲ್ ಈಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಆಪರೇಟಿಂಗ್ ಸಿಸ್ಟಮ್. ಅದೇ ಪರ್ಟಿಕ್ಯುಲರ್ ಲಿನಕ್ಸ್ ಕರ್ನಲ್ನ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ನೀವು ಏನೇನು ಅಡಿಷ್ನಲ್ ಫೀಚರ್ಸ್ ಆಗಿರ್ಬೋದು, ಫಂಕ್ಷನಾಲಿಟೀಸ್ ಆಗಿರ್ಬೋದು ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ. ಅದ್ರ ಮೇಲೆ ನಿಮಗೆ ವೇರಿಯಸ್ ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ. ಸೊ
ನೀವು ಕೇಳಿರ್ತೀರ ಲಿನಕ್ಸ್ ಒಂದು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಸೊ ಇಲ್ಲಿ ಯಾರು ಬೇಕಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ನಿಮಗೆ ಎನಫ್ ನಾಲೆಡ್ಜ್ ಇದೆ, ನೀವು ಡೆವಲಪರ್ ಆಗಿರ್ಬೋದು, ನಿಮಗೆ ಆ ಫೀಲ್ಡಲ್ಲಿ ಮೀನ್ಸ್ ಆಪರೇಟಿಂಗ್ ಸಿಸ್ಟಮ್ ನಾವು ಬಿಲ್ಡ್ ಮಾಡೋ ಒಂದು ಐಡಿಯಾ ಇದೆ, ಒಂದು ವಿಷನ್ ಇದೆ ಅನ್ನೋರು ಯಾರು ಬೇಕಾದ್ರೂ ಟೆಕ್ಕೀಸು ಇದನ್ನ ಬಿಲ್ಡ್ ಮಾಡ್ಬೋದು ಆ್ಯಂಡ್ ಡೆವಲಪ್ ಮಾಡ್ಬೋದು. ಸೊ ಆಲ್ರೆಡಿ ಅರ್ಲಿಯರ್ ಸ್ಟೇಜಲ್ಲಿ ಈತ ಲಿನಕ್ಸ್ದು ಫೇಮಸ್ ಅಂದರೆ ಫೆಮಿಲಿಯರ್ ವರ್ಷನ್ಸು ಡಿಸ್ಟ್ರಿಬ್ಯೂಷನ್ಸು ಇದೆ ಆಲ್ರೆಡಿ. ಸೊ ಅದರಲ್ಲಿ ಕೆಲವು ಮೋಸ್ಟ್ ಫೇಮಸ್ ಒನ್ ಅಂತ ನೋಡೋದಾದರೆ ಉಬಂಟು ವರ್ಷನ್ ಆಗಿರ್ಬೋದು, ಡೆಬಿಯನ್ ವರ್ಷನ್ ಆಗಿರ್ಬೋದು, ಫೆಡೋರಾ ಆಗಿರ್ಬೋದು, ಹಾಗೆ ಇನ್ನು ತುಂಬ ಇದೆ. ಕಲಿ ಲಿನಕ್ಸ್ ಅಂತ ಒಂದು ಡಿಸ್ಟ್ರಿಬ್ಯೂಷನ್ ಇದೆ. ಇದೇ ಥರ ತುಂಬ ಡಿಸ್ಟ್ರಿಬ್ಯೂಷನ್ಸ್ ಲಿನಕ್ಸ್ ಕರ್ನಲ್ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಆಪರೇಟಿಂಗ್ ಸಿಸ್ಟಮ್ನ ಬಿಲ್ಡ್ ಮಾಡಿರ್ತಾರೆ. ಸೊ ಇವಾಗ ವೈ ಲಿನಕ್ಸ್ ಎಲ್ಲರ ತಲೆಯಲ್ಲೂ ಒಂದು ಬಂದಿರುತ್ತೆ. ಈಗ ನಾನು ಡೆವಾಪ್ಸ್ ಜರ್ನಿನ ಶುರು ಮಾಡ್ತೀನಿ ಅಂತಂದರೆ ನಾನು ವಿಂಡೋಸಲ್ಲಿ ಯಾಕೆ ಮಾಡಬಾರ್ದು, ವಿಂಡೋಸ್ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಪ್ರೊವೈಡ್ ಮಾಡಿದ್ದಾರೆ, ವಿಂಡೋಸಲ್ಲಿ ಯಾಕೆ ಶುರು ಮಾಡಬಾರ್ದು ಅಂತ ಅನ್ಕೊಂತೀರ. ಅದಕ್ಕೆ ಈ ಒಂದು ಡಿಫ್ರೆನ್ಸಿಯೇಷನ್ ಏನಿದೆ ಲಿನಕ್ಸ್ ಮತ್ತು ವಿಂಡೋಸ್ ನಡುವೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಾವು ಆ ಡಿಫ್ರೆನ್ಸ್ನ ನೋಡೋಣ. ಯಾಕೆ ಲಿನಕ್ಸ್ನ ಯೂಸ್ ಮಾಡೋದು ತುಂಬ ಬೆಟರ್ ಆ್ಯಂಡ್ ಎಫಿಷಿಯೆಂಟ್ ನಮಗೆ ಅನ್ನೋದನ್ನ. ಸೊ ಲಿನಕ್ಸ್ ವರ್ಸಸ್ ವಿಂಡೋಸ್ ಒಂದು ಸಿಂಪಲ್ ಡಿಫ್ರೆನ್ಸ್ ನೋಡೋದಾದರೆ, ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ನಿಮಗೆ ಓಪನ್ ಸೋರ್ಸಾ? ಹೌದು, ಓಪನ್ ಸೋರ್ಸ್. ಈಗ ಯಾರು ಬೇಕಾದ್ರೂ, ಈಗ ಡೆವಲಪರ್ಸ್ ಆಗಿರ್ಬೋದು, ಪರ್ಟಿಕ್ಯುಲರ್ ಆ ಸಾಫ್ಟ್ವೇರ್ ನಾಲೆಡ್ಜ್ ಇರೋರು ಅದನ್ನು ಡೆವಲಪ್ ಮಾಡ್ಬೋದು. ಎಲ್ರಿಗೂ ಆಕ್ಸೆಸ್ ಇದೆ, ಯಾರು ಬೇಕಾದ್ರೂ ಆಪರೇಟಿಂಗ್ ಸಿಸ್ಟಮ್ನ ನೋಡ್ಬೋದು, ಎಡಿಟ್ ಮಾಡ್ಬೋದು. ಲಿನಕ್ಸ್ಗೆ ಆ ಒಂದು ಟ್ರಾನ್ಸ್ಪರೆನ್ಸಿ ಆ ಆಪರೇಟಿಂಗ್ ಸಿಸ್ಟಮ್ಗೆ ಅದಿದೆ. ಸೊ ಎನಿವನ್ ಕ್ಯಾನ್ ಸಿ ಇಟ್ ಆ್ಯಂಡ್ ಎನಿವನ್ ಕ್ಯಾನ್ ಎಡಿಟ್ ಇಟ್. ಸೊ ವಿಂಡೋಸ್ಗೆ ಆ ಥರ ಅಲ್ಲ. ಎಲ್ಲರಿಗೂ ಎಲ್ಲ ಯೂಸರ್ಸ್ಗೂ ಅವರು ಆಕ್ಸೆಸ್ ಪ್ರೊವೈಡ್ ಮಾಡಲ್ಲ. ಬಿಕಾಸ್ ಮೈಕ್ರೋಸಾಫ್ಟ್ ಆಫೀಸ್ ಆರ್ ಮೈಕ್ರೋಸಾಫ್ಟ್ ಕಂಪನಿ ಓನ್ಸ್ ದಿಸ್ ಆಪರೇಟಿಂಗ್ ಸಿಸ್ಟಮ್. ಸೊ ಇಲ್ಲಿ ಎಲ್ಲರಿಗೂ ಈಕ್ವಲ್ ಆಕ್ಸೆಸ್ನ ಪ್ರೊವೈಡ್ ಮಾಡಲ್ಲ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಕಸ್ಟಮೈಸಬಲ್, ಈಸ್ ಇಟ್ ಕಸ್ಟಮೈಸಬಲ್? ಅಫ್ಕೋರ್ಸ್ ಲಿನಕ್ಸ್ ಈಸ್ ಕಸ್ಟಮೈಸಬಲ್. ನಾವು ಫಸ್ಟ್ ಪಾಯಿಂಟಲ್ಲಿ ನೋಡಿದಾಗೆ ಅದನ್ನ ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು ಆ್ಯಂಡ್ ಯಾರು ಬೇಕಾದ್ರೂ ಎಡಿಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ವೇರಿಯಸ್ ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ನ ನೋಡಿದಾಗೆ ಉಬಂಟು ಆಗಿರ್ಬೋದು, ಸೆಂಟೋಯಸ್ ಆಗಿರ್ಬೋದು, ಡೆಬಿಯನ್ ಆಗಿರ್ಬೋದು, ಫೆಡೋರಾ ಆಗಿರ್ಬೋದು, ಈ ಎಲ್ಲ ಡಿಫ್ರೆಂಟ್ ವೇರಿಯಸ್ ಡಿಸ್ಟ್ರಿಬ್ಯೂಷನ್ಸ್ ಬಂದಿರೋದೇನೆ ಡಿಫ್ರೆಂಟ್ ಫೀಚರ್ಸ್ನ ಆ್ಯಡ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಉಬಂಟು ಅವರು ಒಂದು ಕಂಪ್ಲೀಟ್ ಡಿಫ್ರೆಂಟ್ ಸೆಟ್ ಆಫ್ ಫೀಚರ್ಸ್ನ ಆ್ಯಡ್ ಮಾಡಿ, ಸೊ ಅದ್ರ ಮೇಲೆ ಲಿನಕ್ಸ್ ಕರ್ನಲ್ ಮೇಲೆ ಡಿಫ್ರೆಂಟ್ ಕೈಂಡ್ ಆಫ್ ಫೀಚರ್ಸು ಫಂಕ್ಷನಾಲಿಟೀಸ್ನ ಆ್ಯಡ್ ಮಾಡಿ ಅವ್ರದ್ದು ಒಂದು ಆಪರೇಟಿಂಗ್ ಸಿಸ್ಟಮ್ ವರ್ಜನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಉಬಂಟು ಅಂತ ನೇಮ್ ಮಾಡಿದ್ದಾರೆ. ಸೊ ಅದೊಂದು ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್. ಆದರೆ ನೆಕ್ಸ್ಟ್ ಫೆಡೋರಾ ಅವ್ರದ್ದೊಂದು ಸೆಟ್ ಆಫ್ ಫಂಕ್ಷನಾಲಿಟೀಸು ಫೀಚರ್ಸ್ನ ಆ್ಯಡ್ ಮಾಡಿ ಅವರೊಂದು ಆಪರೇಟಿಂಗ್ ಸಿಸ್ಟಮ್ನ ಬಿಲ್ಡ್ ಮಾಡಿದ್ದಾರೆ. ಇದೇ ರೀತಿ ಕಸ್ಟಮೈಸ್ ಮಾಡಿದ್ದಾರೆ. ಬಟ್ ನೀವು ಅದೇ ರೀತಿ ವಿಂಡೋಸಲ್ಲಿ ನೋಡೋದಾದರೆ ನೀವು ಆ ರೀತಿ ನೀವು ಆಪರೇಟಿಂಗ್ ಸಿಸ್ಟಮ್ಗೆ ನಿಮಗೆ ಡೈರೆಕ್ಟ್ ಆಕ್ಸೆಸ್ ಇರಲ್ಲ, ನೀವೇನು ಕಸ್ಟಮೈಸ್ ಮಾಡೋಕ್ಕಾಗಲ್ಲ. ನೀವೇನು ಮೈಕ್ರೋಸಾಫ್ಟ್ ಆಫೀಸ್ ಅವರು ಏನು ರಿಲೀಸ್ ಮಾಡಿರ್ತಾರೆ ಆ ವರ್ಜನ್ಗೆ ನೀವು ಫೆಮಿಲಿಯರ್ ಆಗ್ತಾ ಬರಬೇಕು. ಸೊ ನೀವು ಅದಕ್ಕೆ ಮಾತ್ರ ಅಡ್ಜಸ್ಟ್ ಆಗಿ ಅದಕ್ಕೆ ನಿಮ್ಮ ಸ್ಪೆಸಿಫಿಕ್ ಏನು ನೀಡ್ಸ್ ಇದೆ, ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಯೂಸ್ ಮಾಡ್ಕೊಂಡು ಅದಕ್ಕೆ ಅಲೈನ್ ಆಗಬೇಕು ಹೊರತು ನೀವು ಅದಕ್ಕೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ಸಿಗೆ ತಕ್ಕಂತೆ ಅದನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ. ವೆನ್ ಇಟ್ ಕಮ್ಸ್ ಟು ಫ್ಲೆಕ್ಸಿಬಿಲಿಟಿ, ಸೊ ನೀವು ಲಿನಕ್ಸ್ನ ನೀವು ಅದೇ ನೋಡೋದಾದರೆ ಫ್ಲೆಕ್ಸಿಬಿಲಿಟಿ ವೈಸ್ ನೋಡೋದಾದರೆ ಲಿನಕ್ಸ್ನ ಮೊಬೈಲ್ ಫೋನ್ಸಲ್ಲೂ ಯೂಸ್ ಮಾಡ್ತಾರೆ, PCಸಲ್ಲೂ ಯೂಸ್ ಮಾಡ್ತಾರೆ, ಲ್ಯಾಪ್ಟಾಪ್ಸಲ್ಲೂ ಯೂಸ್ ಮಾಡ್ತಾರೆ. ಸೊ ಎಲ್ಲ ಕಡೆ ನೀವು ಆಲ್ಮೋಸ್ಟ್ ಅಲ್ಲಿ 3 ಗ್ಯಾಜೆಟ್ಸಲ್ಲಿ ಎಲ್ಲ ಏರಿಯಾಸಲ್ಲೂ ನೀವು ಯೂಸ್ ಮಾಡ್ಬೋದು. ಮೊಬೈಲ್ ಫೋನ್ಸಲ್ಲಿ ಯೂಸ್ ಮಾಡ್ಬೋದು, PCಸಲ್ಲಿ ಮಾಡ್ಬೋದು, ಲ್ಯಾಪ್ಟಾಪಲ್ಲಿ ಮಾಡ್ಬೋದು. ಅದೇ ನೀವು ವಿಂಡೋಸಿಗೆ ಬರ್ತೀರಾ ಅಂತಂದರೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ಪರ್ಟಿಕ್ಯುಲರ್ ಆಗಿ ಮೊಬೈಲ್ ಫೋನ್ಸಲ್ಲಿ ಎಲ್ಲೂ ಯೂಸ್ ಮಾಡಲ್ಲ. PCಸಲ್ಲಿ ಯೂಸ್ ಮಾಡ್ತಾರೆ. ಅಫ್ಕೋರ್ಸ್ ಆಲ್ಮೋಸ್ಟ್ ಅಲ್ಲಿ ಇದು PCs ಮತ್ತು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಾರೆ. ಮೊಬೈಲ್ ಫೋನ್ಸಲ್ಲಿ ಇಲ್ಲಿ ಆಕ್ಸೆಸ್ ಇಲ್ಲ. ಮೊಬೈಲ್ ಫೋನ್ಸಲ್ಲಿ ಕೇಸಸ್ಸೇ ಇಲ್ಲ, ಯೂಸೇ ಮಾಡೋದಿಲ್ಲ ಅಷ್ಟೊಂದು. ಆ್ಯಂಡ್ ನೆಕ್ಸ್ಟ್ ಹೂ ಕಂಟ್ರೋಲ್ಸ್ ಲಿನಕ್ಸ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಸೊ ಇದರಲ್ಲಿ ಪ್ರಾಪರ್ ಕಂಟ್ರೋಲ್ಸ್ ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ ಪರ್ಟಿಕ್ಯುಲರ್ ಇಲ್ಲಿ ವಿಂಡೋಸ್ಗೆ ಬಂತಂತಂದರೆ ಇದು
100% ಕ್ಲಾರಿಟಿ ಸಿಕ್ಬಿಡುತ್ತೆ. ಯಾರಪ್ಪ ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ಮೈಕ್ರೋಸಾಫ್ಟ್ ಕಂಪನಿಯವರು ಇದನ್ನ ಪೂರ್ತಿಯಾಗಿ ಕಂಟ್ರೋಲ್ ಮಾಡ್ತಾರೆ. ಏನೇ ಒಂದು ರಿಲೀಸ್ ಇರ್ಬೋದು, ಏನೋ ಒಂದು ಅಪ್ಡೇಟ್ ಇರ್ಬೋದು, ಅಡಿಷನಲ್ ಫೀಚರ್ಸ್ ಆಗಲಿ ಫಂಕ್ಷನಾಲಿಟೀಸ್ ಆಗಲಿ ಆ್ಯಡ್ ಮಾಡೋದಿರ್ಬೋದು, ಪ್ರತಿಯೊಂದನ್ನು ಮೈಕ್ರೋಸಾಫ್ಟ್ ಕಂಪ್ನಿಯವರು ನೋಡ್ಕೊಂತಾರೆ. ಅದೇ ಇಲ್ಲಿ ಲಿನಕ್ಸ್ಗೆ ಬರೋದಾದ್ರೆ, ಹೌದು ಇದರಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಇದೆ, ಇದ್ರೂ ಕೂಡ ಇಲ್ಲಿ ನಿಮಗೆ ಡೆವಲಪರ್ಸ್ಗೆ ಆಕ್ಸೆಸ್ ಇದೆ. ಅವರು ಈಗ ಡೆವಲಪ್ ಮಾಡೋರು ಅವ್ರು ಕಸ್ಟಮೈಸ್ ಮಾಡ್ತಾರೆ. ಅವರು ಏನು ಬೇಕಾದ್ರೂ ಅಡಿಷನಲ್ ಫೀಚರ್ಸ್ನ ಅವ್ರ ಓನ್ ಪರ್ಪಸ್ಗೆ ಅವರು ಡೆವಲಪ್ ಮಾಡ್ಬೋದು, ಅದನ್ನ ಅವ್ರು ಯೂಸ್ ಮಾಡ್ಬೋದು. ಆ್ಯಂಡ್ ಯೂಸರ್ಸ್ ಕೂಡ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅದನ್ನ ಕಂಟ್ರೋಲ್ ಮಾಡ್ಬೋದು. ಈಗ ಕೇಳಿರ್ತೀರ ನೀವು ಲಿನಕ್ಸ್ ತುಂಬ ಸೆಕ್ಯೂರ್ ಕಂಪೇರ್ಡ್ ಟು ವಿಂಡೋಸ್ ಅಂತ. ಯಾಕೆ ತುಂಬ ಸೆಕ್ಯೂರ್ ಆಗುತ್ತೆ ಲಿನಕ್ಸ್ ಅಂತ ಅಂದರೆ 90 to 95% ಆಫ್ ದಿ ಕಾಂಪಿಟೇಷನ್ ಬೀಳ್ತಿರೋದೇ ಇಲ್ಲಿ ಅಲ್ವಾ. ಸೊ ಎಲ್ಲ ವಿಂಡೋಸ್ಗೆ ಅಡಿಕ್ಟ್ ಆಗಿದ್ದಾರೆ. ಸೊ ಇನ್ ದ ಸೆನ್ಸ್ ಅವರು ವಿಂಡೋಸ್ ತುಂಬ ಒಳ್ಳೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನ ಕೊಡ್ತಿದ್ದಾರೆ. ಸೊ ಜಾಸ್ತಿ ಜನ ಯೂಸರ್ಸು ಯಾರು ಲಿನಕ್ಸ್ ಕಡೆ ಬರಲ್ಲ, ಎಲ್ಲ ವಿಂಡೋಸ್ನ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಕಂಟ್ರೋಲಿಗೆ ಬಂತು ಅಂತಂದರೆ ಯಾಕಪ್ಪ ಈ ಪಾಯಿಂಟ್ ಹೇಳ್ತಿದ್ದೀನಿ ಅಂತ ಅಂದರೆ, ಲಿನಕ್ಸ್ನ ಯಾರು ಯೂಸ್ ಮಾಡ್ತಾ ಇರ್ತಾರೆ 90% ಆಫ್ ದ ಪೀಪಲ್ ಅವರು ಡೆವಲಪರ್ಸ್ ಆಗಿರ್ತಾರೆ. ಆಲ್ಮೋಸ್ಟ್ 90 ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 60 to 70% ಅವರು ಡೆವಲಪರ್ಸ್ ಆಗಿರ್ತಾರೆ. ಡೆವಲಪರ್ಸ್ ಇನ್ ದ ಸೆನ್ಸ್ ಅವರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಸೊ ಏನಾದರೂ ಅಡಿಷನಲ್ ಫೀಚರ್ಸ್ನ ಆ್ಯಡ್ ಮಾಡ್ಬೋದಾ, ಅಥವಾ ಫಂಕ್ಷನಾಲಿಟೀಸಲ್ಲಿ ಏನಾದರೂ ಚೇಂಜಸ್ ತರ್ಬೋದಾ ಅಂತ. ಸೊ ಅದರಲ್ಲಿ ಅವರು ಏನಾದರೂ ಬಗ್ ಅಥವಾ ಇಶ್ಯೂನ ನೋಡಿದ್ರೆ ಅವರು ಹೋಗಿ ತಕ್ಷಣ ಫಿಕ್ಸ್ ಮಾಡ್ತಾರೆ. ಸೊ ಅವರು ಇಲ್ಲಿ ವಿಂಡೋಸ್ ಥರ ಜಸ್ಟ್ ಅವರು ಯೂಸರ್ ಇಂಟರ್ಫೇಸ್ ಜೊತೆ ಸ್ಟಿಕ್ ಆನ್ ಆಗಿ ಅವ್ರಿಗೇನು ಯೂಸ್ ಇರುತ್ತೆ ಅದನ್ನ ಮಾತ್ರ ಯೂಸ್ ಮಾಡ್ತಾ ಇರಲ್ಲ, ಇಲ್ಲಿ ಅವರು ಕಾಂಟ್ರಿಬ್ಯೂಟ್ ಕೂಡ ಮಾಡ್ತಿರ್ತಾರೆ. ಸೊ ಇಲ್ಲಿ ಕಂಟ್ರೋಲ್ಸ್ ಬಂದ್ಬಿಟ್ಟು ಡೆವಲಪರ್ಸ್ಗೆ ಮತ್ತು ಯೂಸರ್ಸ್ಗೂ ಇರುತ್ತೆ. ವಿಂಡೋಸ್ಗೆ ಬಂದರೆ, ಸೊ ಇಲ್ಲಿ ಮೈಕ್ರೋಸಾಫ್ಟ್ ಕಂಪ್ನಿಯವರು ಏನು ನಿಮಗೆ ಅವರು ಎಲ್ಲ ಪ್ರತಿಯೊಂದು ಚೇಂಜಸ್ ಇಂದ ಹಿಡಿದು ಅಪ್ಡೇಟ್ಸ್ವರೆಗೂ ಎಲ್ಲ ಅವ್ರದ್ದೇ ಇರುತ್ತೆ. ಸೊ ನಾವೇನು ಕಸ್ಟಮೈಸ್ ಮಾಡೋದಕ್ಕೂ ಬರಲ್ಲ. ಸೊ ಹಾಗಾಗಿ ನಮಗೆ ಕಂಟ್ರೋಲ್ಸ್ ಕೂಡ ಇರಲ್ಲ. ನೆಕ್ಸ್ಟ್ ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್ಸ್. ಇಲ್ಲಿ ಲಿನಕ್ಸ್ ಕರ್ನಲ್ನ ಯೂಸ್ ಮಾಡ್ಕೊಂಡು ತುಂಬ ಡಿಸ್ಟ್ರಿಬ್ಯೂಷನ್ಸ್, ಆಪರೇಟಿಂಗ್ ಸಿಸ್ಟಮ್ ಡಿಸ್ಟ್ರಿಬ್ಯೂಷನ್ಸ್ ಇದೆ. ಮೋಸ್ಟ್ ವೈಡ್ಲಿ ಯೂಸ್ಡ್ ಡಿಸ್ಟ್ರಿಬ್ಯೂಷನ್ಸ್ ಅಂತಂದರೆ ಉಬಂಟು, ಸೆಂಟೋಎಸ್, ಡೆಬಿಯನ್, ಫೆಡೋರಾ ಇವೆಲ್ಲ ತುಂಬ ಫೇಮಸ್ ಆ್ಯಂಡ್ ಫೆಮಿಲಿಯರ್ ಡಿಸ್ಟ್ರಿಬ್ಯೂಷನ್ಸ್. ಸೊ ಇವು ಯಾಕೆ ತುಂಬ ಫೆಮಿಲಿಯರ್ ಅಂತ ಅಂದರೆ, ಈ ಡಿಸ್ಟ್ರಿಬ್ಯೂಷನ್ಸ್ನ ನಾವು ಸರ್ವರ್ ಮ್ಯಾನೇಜ್ಮೆಂಟಲ್ಲಿ ತುಂಬ ನೋಡ್ಬೋದು. ಸರ್ವರ್ ಮ್ಯಾನೇಜ್ಮೆಂಟಲ್ಲಿ ಯೂಸ್ ಮಾಡ್ತಾರೆ, ಕ್ಲೌಡ್ ಸೆಟಪ್ಸಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ನಡೀತಾ ಇರೋ ರೇಸಲ್ ಆಗಿರ್ಬೋದು, ಹಾಗೂ ಡೆವಾಪ್ಸ್ ಒಂದು ಪಾರ್ಟ್ ಅಂತ ಬಂತಂದರೆ ಆಟೋಮೇಷನ್ ಪಾರ್ಟಲ್ಲಿ ಒಂದು ಆಟೋಮೇಷನ್ ಸ್ಟೆಪ್ಪಲ್ಲಿ ಈ ಲಿನಕ್ಸ್ನ ಯೂಸ್ ಮಾಡ್ತಾರೆ. ಹಾಗಾಗಿ ಈ ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸು ನಮ್ಮ ಡೆವಾಪ್ಸ್ ಜರ್ನಿ ಮತ್ತು ಡೆವಾಪ್ಸ್ ಪಾರ್ಟ್ಗೆ ತುಂಬ ಅಲೈನ್ ಆಗ್ತವೆ. ಸೊ ಇನ್ನೊಂದು ಮೋಸ್ಟ್ ಫೇಮಸ್ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಕಲಿ ಲಿನಕ್ಸ್ ಅಂತ. ಸೊ ಈ ಕಲಿ ಲಿನಕ್ಸು ಅಫ್ಕೋರ್ಸ್ ಎರಡೂ ಸೇಮ್. ಆ್ಯಂಡ್ ನೀವು ಕಮೆಂಟ್ಸಲ್ಲಿ ಥ್ರೂ ಕಮೆಂಟ್ಸ್ ನೀವು ಕಮ್ಯುನಿಕೇಟ್ ಮಾಡ್ತೀರಾ ಅಂತಂದರೆ ಈ ಎರಡು ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್ಸಲ್ಲೂ ಸೇಮ್ ಒಂದೇ ರೀತಿ ವರ್ಕ್ ಆಗುತ್ತೆ. ಬಟ್ ಕಲಿ ಲಿನಕ್ಸ್ ಅಂತ ಬಂದರೆ ನೀವು ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಎಥಿಕಲ್ ಹ್ಯಾಕಿಂಗ್ ಆಗಿರ್ಬೋದು, ಮತ್ತು ಪೆನೆಟ್ರೇಷನ್ ಟೆಸ್ಟಿಂಗ್ ಮಾಡ್ತೀರಾ ಅನ್ನೋದಾದರೆ ಕಲಿ ಲಿನಕ್ಸ್ನ ಪ್ರಿಫರ್ ಮಾಡ್ಬೋದು. ಯಾಕೆಂತಂದರೆ ಈ ಡಿಸ್ಟ್ರಿಬ್ಯೂಷನಲ್ಲಿ ನಿಮಗೆ ಬಿಲ್ಟ್ ಇನ್ ಟೂಲ್ಸ್ ಬರುತ್ತೆ. ಏನಕ್ಕೆ ನಿಮಗೆ ಪೆನೆಟ್ರೇಷನ್ ಟೆಸ್ಟಿಂಗ್ ಮಾಡೋದಕ್ಕಾಗಿರ್ಬೋದು, ಅಥವಾ ನೀವು ಎಥಿಕಲ್ ಹ್ಯಾಕಿಂಗ್ನ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋದಾದರೆ ಅದಕ್ಕೆ ಬಿಲ್ಟ್ ಇನ್ ಟೂಲ್ಸ್ ಬರುತ್ತೆ. ಅದೇ ನೀವು ಉಬಂಟು, ಸೆಂಟೋಎಸ್, ಡೆಬಿಯನ್, ಫೆಡೋರಾ ಈ ಥರದ ಡಿಸ್ಟ್ರಿಬ್ಯೂಷನ್ಸ್ನ ಯೂಸ್ ಮಾಡ್ತೀರಾ ಅಂತಂದರೆ ಇದರಲ್ಲೂ ಸಹ ಕಲಿ ಲಿನಕ್ಸ್ ಥರ ಬಿಲ್ಟ್ ಇನ್ ಟೂಲ್ಸ್ ಇರುತ್ತೆ. ಸೊ ಯಾವುದಕ್ಕೆಲ್ಲ ಇರುತ್ತೆ, ಸರ್ವರ್ ಮ್ಯಾನೇಜ್ಮೆಂಟ್ಗೆ ಇರುತ್ತೆ. ನೀವು ಏನಾದರೂ ಕ್ಲೌಡ್ ಸೆಟಪ್ಸ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಅಲೈನ್ ಆಗೋಂಥ ಟೂಲ್ಸ್ ಇರುತ್ತೆ. ನೀವು ಪರ್ಟಿಕ್ಯುಲರ್ ಟಾಸ್ಕ್ನ ಆಟೋಮೇಷನ್ ಮಾಡಬೇಕು, ನೀವು ಆಟೋಮೇಟ್ ಮಾಡ್ತೀರಾ ಅನ್ನೋದಾದರೆ ಅದಕ್ಕೆ ಆ ರೋಲ್ಗೆ ಅಲೈನ್ ಆಗಬೇಕಾಗಿರೋಂಥ ಒಂದು ಸೆಟ್ ಆಫ್ ಟೂಲ್ಸ್ ಇರುತ್ತೆ. ಸೊ ನಾವು ನೆಕ್ಸ್ಟ್ ನಮ್ಮ ಅಪ್ಕಮಿಂಗ್ ಎಪಿಸೋಡ್ಸಲ್ಲಿ ಅಥವಾ ಅಪ್ಕಮಿಂಗ್ ಲರ್ನಿಂಗ್ ಜರ್ನಿಯಲ್ಲಿ ನಾವು ಆಲ್ಮೋಸ್ಟ್ ಆಲ್ ಈಗ ಉಬಂಟು, ಸೆಂಟೋಎಸ್, ಡೆಬಿಯನ್ ಈ ರಿಲೇಟೆಡ್ ಡಿಸ್ಟ್ರಿಬ್ಯೂಷನ್ಸ್ ಅಥವಾ ಮೇಜರ್ಲಿ ಉಬಂಟುನ ಪ್ರಿಫರ್ ಮಾಡ್ಕೊಂಡು
ಪ್ರಿಫರ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಲರ್ನಿಂಗ್ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಬಿಕಾಸ್ ಆಸ್ ಎ ಡೆವಾಪ್ಸ್ ಇಂಜಿನಿಯರ್, ಆಸ್ ಎ ಡೆವಾಪ್ಸ್ ಲರ್ನರ್, ನಾವು ಸರ್ವರ್ ಮ್ಯಾನೇಜ್ಮೆಂಟ್, ಆಟೋಮೇಷನ್ ಆ್ಯಂಡ್ ಕ್ಲೌಡ್ ಸೆಟಪ್ಸ್ ಆರ್ ದ ಮೇಜರ್ ಪಿಲ್ಲರ್ಸ್ ಫಾರ್ ಅವರ್ ಜರ್ನಿ. ಸೊ ಹಾಗಾಗಿ ನಾವು ಉಬಂಟು ಮೇಲೆ ಮೇನ್ ಫೋಕಸ್ ಮಾಡ್ಕೊಂಡು ನೆಕ್ಸ್ಟ್ ಥ್ರೂ ಉಬಂಟು ನಾವು ಲಿನಕ್ಸ್ ಕರ್ನಲ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಅದನ್ನು ಕಲಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಡೈರೆಕ್ಟ್ ಥ್ರೂ ಕಮಾಂಡ್ಸ್ ಹೇಗೆ ಇಂಟ್ರ್ಯಾಕ್ಟ್ ಮಾಡೋದು, ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ಯಾಕೆ CLI ಅಂತ ಕರೀತಾರೆ, CLI ಅಂತಂದರೆ ಏನು, ಹಾಗೆ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್, ಲಿನಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಜೊತೆ ಎಫಿಷಿಯೆಂಟಾಗಿ ಹೇಗೆ ಕಮ್ಯುನಿಕೇಟ್ ಮಾಡೋದು, ಹೇಗೆ ಇಂಟ್ರ್ಯಾಕ್ಟ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ನೀವು ಸ್ವಂತ ರಿಸರ್ಚ್ ಮಾಡ್ತಾ ಇರಿ. ಸ್ವಲ್ಪ ಈ ವೇರಿಯಸ್ ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆ, ಯಾವ್ಯಾವ ಡಿಸ್ಟ್ರಿಬ್ಯೂಷನ್ ಯಾವ್ಯಾವ ಕಡೆ ಯೂಸ್ ಆಗುತ್ತೆ ಅಂತ ನೋಡ್ಕೋತಾ ಇರಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಇದ್ರ ಬಗ್ಗೆ ಇನ್ನೂ ನೀಟಾಗಿ ಬ್ರೀಫಾಗಿ ಡಿಸ್ಕಸ್ ಮಾಡೋಣ.